ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನೆ ಬಳಸಿದೆಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳಿಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿದೆ. ಮೇಲ್ನೋಟಕ್ಕೆ ಸಾಕ್ಷ್ಯಗಳಿದ್ರೂ ಕೂಡ ಜಾಮೀನನ್ನು ಯಾಕೆ ಕೊಟ್ಟಿದೆ ಹೈಕೋರ್ಟ್ ಜಡ್ಜ್ ನೀಡಿರೋ ಕಾರಣಗಳನ್ನ ಒಪ್ಪೋದು ಹೇಗೆ? ಸಿಸಿಟಿವಿ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ಸಿದ್ಧಾರ್ಥ ದವೆ ಪ್ರಶ್ನೆ ಮಾಡ್ತಾರೆ. ಕಾರಿನಲ್ಲಿರೋರ ಗುರುತು ಪತ್ತೆಯಾಗಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಉತ್ತರ ಕೊಡ್ತಾರೆ. ಅದು ಅಷ್ಟು ಸ್ಪಷ್ಟವಾಗಿ ಕಂಡು ಬಂದಿಲ್ಲ ಸಿಸಿಟಿವಿಯಲ್ಲಿ ಯಾರಿದ್ರು, ಏನ್ ಕತೆ ಆ ಒಂದು ಕಾರ್ನಲ್ಲಿ. ಸೊ ಇದೆಲ್ಲ ಸ್ಪಷ್ಟವಾಗಿ ಕಂಡು ಬಂದಿಲ್ಲ. ಹಂಗಾಗಿನೇ ಹೇಳ್ತಾ ಇರೋದು ಸಿದ್ಧಾರ್ಥ ದವೆ ಕಾರಿನಲ್ಲಿರೋರು ಯಾರು ಅಂತ ಗುರುತು ಪತ್ತೆ ಆಗಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೈಕೋರ್ಟ್ನ ಆದೇಶದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು. ಮೇಲ್ನೋಟಕ್ಕೆ ಸಾಕ್ಷ್ಯಗಳಿದಾವೆ, ಆದ್ರೂ ಕೂಡ ಜಾಮೀನು ಕೊಟ್ಟಿದ್ದಾರೆ. ಯಾಕೆ? ಹೈಕೋರ್ಟ್ ಜಡ್ಜ್ ನೀಡಿರೋ ಕಾರಣಗಳನ್ನ ನಾವು ಒಪ್ಪೋದು ಹೇಗೆ? 7 ರಿಂದ 12 ದಿನಗಳ ಬಳಿಕ ಸಾಕ್ಷಿಗಳ ಹೇಳಿಕೆ ಪಡೆಯಲಾಗಿದೆ. ಹೀಗಾಗಿ ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಹೇಳಿ ಸಿದ್ಧಾರ್ಥ ದವೆ ಹೇಳ್ತಾ ಇದ್ದಾರೆ. ಹೈಕೋರ್ಟ್ ಸರಿಯಾದ ಭಾಷೆ ಬಳಸಿಲ್ಲದಿರಬಹುದು, ಆದರೆ ಹೈಕೋರ್ಟ್ ನೀಡಿದ ಆದೇಶ ಸಮರ್ಪಕವಾಗಿದೆ ಅಂತ ಹೇಳಿ ಸಿದ್ಧಾರ್ಥ ದವೆ ಹೇಳಿದ್ದಾರೆ. ಟ್ರಯಲ್ ಮುಗಿಯಲು ಎಷ್ಟು ಕಾಲ ಬೇಕಾಗಲಿದೆ? ಮಿಸ್ಟರ್ ಲೂಥ್ರಾ 272 ಸಾಕ್ಷಿಗಳನ್ನು ಏಕೆ ಹೆಸರಿಸಲಾಗಿದೆ? 7 ರಿಂದ 12 ದಿನಗಳ ಬಳಿಕ ಸಾಕ್ಷಿಗಳ ಹೇಳಿಕೆ ಪಡೆಯಲಾಗಿದೆ. ಹೀಗಾಗಿ ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ. ಹೈಕೋರ್ಟ್ ಸರಿಯಾದ ಭಾಷೆ ಬಳಸಿಲ್ಲದಿರಬಹುದು, ಆದರೆ ಹೈಕೋರ್ಟ್ ನೀಡಿದ ಆದೇಶ ಸಮರ್ಪಕವಾಗಿದೆ ಅಂತ ಹೇಳಿ ಸಿದ್ಧಾರ್ಥ ದವೆ ಹೇಳಿದ್ದಾರೆ. ಮಿಸ್ಟರ್ ಲೂಥ್ರಾ 272 ಸಾಕ್ಷಿಗಳನ್ನು ಏಕೆ ಹೆಸರಿಸಲಾಗಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. 7 ರಿಂದ 12 ದಿನಗಳ ಬಳಿಕ ಹೇಳಿಕೆ ದಾಖಲು ಮಾಡಿದಾಗಿದೆ. ಹೀಗಾಗಿ ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸಿದ್ಧಾರ್ಥ ದವೆ ಹೇಳ್ತಾರೆ. ಹೈಕೋರ್ಟ್ ಸರಿಯಾದ ಭಾಷೆ ಬಳಸಿಲ್ಲದಿರಬಹುದು, ಆದರೆ ಹೈಕೋರ್ಟ್ ನೀಡಿದ ಆದೇಶ ಸಮರ್ಪಕವಾಗಿದೆ ಅಂತ ಹೇಳಿ ಸಿದ್ಧಾರ್ಥ ದವೆ, ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಅವರು ಜಡ್ಜ್ ಮುಂದೆ ಹೇಳ್ತಾರೆ. ಇನ್ನು 272 ಸಾಕ್ಷಿಗಳನ್ನ ಯಾಕೆ ಹೆಸರಿಸಲಾಗಿದೆ ಅಂತ ಹೇಳಿ ಲೂಥ್ರಾ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು.